ಹೊಸದಾಗಿ ಒಂದು ರುಚಿ ಮಾಡ್ಕೊಳ್ಳೋಣ ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಬಾಯಿ ರುಚಿಗೂ ತುಂಬ ಒಳ್ಳೆಯದು. ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು ತಂಬಳಿ ಮಾಡಿದ್ದೀನಿ, ಹಸಿ ಅರಿಶಿಣ ಕೊಂಬಿನ ತಂಬಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪಲ್ಯಕ್ಕೆ ಆಲೂಗೆಡ್ಡೆನ ಮತ್ತು ಬದನೆಕಾಯಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀರಲ್ಲಿ ಹಾಕಿದ್ದಿಲ್ಲ ಅಂದರೆ ಗೊತ್ತಲ್ಲ, ಕಪ್ಪಾಗ್ಬಿಡುತ್ತೆ. ಕೊಬ್ಬರಿ ತುರಿದಿಟ್ಟಿದ್ದೀನಿ, ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ಇವಾಗ ಪಲ್ಯ ಮಾಡಬೇಕು. ಸ್ಟವ್ ಹಚ್ಕೊಂಡು ಸ್ವಲ್ಪ ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಎಣ್ಣೆಯಲ್ಲಿ ಇವಾಗ ಆಲೂಗೆಡ್ಡೆನ ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ರುಚಿಯಾಗಿರುತ್ತೆ. ಆಲೂಗೆಡ್ಡೆ ವಾಯು ಅಲ್ವಾ, ಅದಕ್ಕೆ ಒಂದೆರಡು ಚಿಟಿಕೆ ಆಗೋಷ್ಟು ಇಂಗು ಹಾಕ್ಕೊಂಡು ಹುರಿತೀನಿ. ಅದೆಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿಯಲ್ಲಿ ಮಾಡಿದ ಎರಡು ಪದಾರ್ಥಗಳು ಸಿಂಪಲ್ಲಾಗಿ ಕಂಡ್ರೂ ತುಂಬ ರುಚಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಒಂದು 10-20 ಎಸಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರಿತಾ ಇದ್ದೀನಿ, ಒಳ್ಳೆ ಪರಿಮಳ ಬರುತ್ತೆ. ಇವಾಗ ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ ಈ ತೊಳೆದಿದ್ದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಮಧ್ಯೆ ಮಧ್ಯೆ ಆಲೂಗೆಡ್ಡೆಗೂ ಕೈ ಆಡಿಸ್ಕೊಂಡು ಅದನ್ನೆಲ್ಲ ಮಗಿಸ್ಕೊಳ್ತಾ ಇರಬೇಕು. ಒಂದೇ ಸಮಾನಾಗಿ ಅದು ಫ್ರೈ ಆಗುತ್ತೆ. ಇವಾಗ ಇದನ್ನ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ನೀರು ಹಾಕಬಾರ್ದು, ಈ ರೀತಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತೀನಿ, ಅದನ್ನು ಕೂಡ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಫ್ರೈ ಆಗ್ತಾ ಇದೆಯಲ್ವಾ, ಇದಕ್ಕೆ 1.5 ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿಣ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಗ್ಸ್ಕೊಳ್ಬೇಕು. ಎಣ್ಣೆಯಲ್ಲಿ ಆ ಪುಡಿಗಳೆಲ್ಲ ಫ್ರೈ ಆಗೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ವಿಡಿಯೋ ನೋಡ್ತಿರೋರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಹೇಗೆ ಮಾಡಿದ್ದು ಅಂತ ಗೊತ್ತಾಗುತ್ತಲ್ವಾ. ಇವಾಗ ಅದಕ್ಕೆ ನಾವು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 4-5 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ವಿಡಿಯೋ ನೋಡೋರು ಒಂದು ಹೈಪ್ ಕೊಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ, ಕ್ಯೂಬ್ಸ್ ಥರ ಕಟ್ ಮಾಡಿದ್ದೀನಿ. ಈರುಳ್ಳಿ ಹಾಕಿ ಅದನ್ನು ಎಲ್ಲ ಒಂದೊಂದು ಹಾಕ್ಕೊಂಡು ಹುರಿಯೋದ್ರಿಂದ ರುಚಿ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ, ಬೇಗನೆ ಆಗುತ್ತೆ. ಇವಾಗ ಇದಕ್ಕೆ ಬದನೆಕಾಯಿ ಉದ್ದುದ್ದ ಹೆಚ್ಚಿಟ್ಟಿದ್ದೀನಲ್ವ, ಅದನ್ನು ಚೆನ್ನಾಗಿ ನೀರು ಹಿಂಡಿ ಹಾಕ್ಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಇದು ಹಳೆಯ ವಿಡಿಯೋ, ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ, ಕ್ಷಮೆ ಇರಲಿ. ನೀರು ಹಾಕಬಾರ್ದು, ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕು. ಬೇಕು ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೋದು. ಆಲೂಗೆಡ್ಡೆ ಮುಕ್ಕಾಲು ಭಾಗದಷ್ಟು ಇವಾಗ ಎಣ್ಣೆಯಲ್ಲೇ ಫ್ರೈ ಆಗಿದೆ. ಬದನೆಕಾಯಿನೂ ಬೇಯ್ತಾ ಮೆತ್ತಗಾಗುತ್ತೆ. ಸ್ವಲ್ಪ ಮೇಲ್ಗಡೆ ನೀರು ಈ ರೀತಿಯಲ್ಲಿ ಚಿಮ್ಕಿಸ್ಕೊಳ್ಬೋದು ಅಷ್ಟೇ. ಜಾರ್ ತೊಳೆದಿದ್ದ ನೀರೇ ಇರುತ್ತೆ, ಅದನ್ನೇ ಹಾಕ್ಕೊಂಡ್ರೆ ಆಯಿತು. ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಬೇಕು, ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಈ ರೀತಿಯಲ್ಲಿ ಮಾಡಿದ ಪಲ್ಯ ವಿಡಿಯೋ ನೋಡೋರಿಗೆ ಇಷ್ಟವಾದರೆ ಒಂದು ಸರ್ತಿ ನೀವು ಮಾಡಿ ನೋಡಿ. ಇಷ್ಟವಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಅವರಿಗೂ ಒಂದು ಹೊಸ ರುಚಿ ಸಿಕ್ಕಿದ ಅನುಭವ ಆಗುತ್ತೆ. ಮುಚ್ಚಿಡೋಣ, ಬೇಯ್ತಾ ಇರಲಿ. ಮಧ್ಯೆ ಒಂದೊಂದು ಸರ್ತಿ ನೋಡ್ಕೊಳ್ತಾ ಇರಬೇಕು. ನೀರು ಹಾಕಿ ಬೇಯಿಸಿದರೆ ಅದು ರುಚಿ ಕೆಟ್ಟೋಗುತ್ತೆ. ಹಾಗಾಗಿ ಎಣ್ಣೆಯಲ್ಲೇ ನೋಡ್ಕೊಂಡು ಬೇಯಿಸಬೇಕು. ಸ್ವಲ್ಪ ಮಧ್ಯ ನೀರು ಚಿಮ್ಕಿಸ್ಕೊಳ್ಬೇಕು. ಒಂದೊಂದು ಸರಿ ನಾವು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸ್ವಲ್ಪ ದಪ್ಪ ಹೆಚ್ಚಿದರೆ ಬೇಯೋದು ಲೇಟ್ ಆಗುತ್ತೆ. ಆವಾಗ ಮಧ್ಯೆ ನೀರು ಚಿಮ್ಕಿಸಿ ಬೇಯಿಸ್ಕೊಳ್ಬೇಕು. ತುಂಬ ಸುಲಭ ಇದೆ, ರುಚಿನೂ ಚೆನ್ನಾಗಿದೆ. ಆಲೂಗೆಡ್ಡೆನೂ ಬೆಂದಿದೆ, ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಹುಳಿ ಬೇಕಂದರೆ ನಾವು ಹುಣಸೆ ಹಣ್ಣಿನ ರಸ ಹಾಕ್ಬೋದು. ನಾನು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ. ಇನ್ನು ಸ್ವಲ್ಪ ನೀರು ಚಿಮ್ಕಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಸಾಕಾಗುತ್ತೆ. 1-1.5 ಚಮಚದಷ್ಟು ಆಮ್ಚೂರು ಪೌಡ್ರ್ ಹಾಕ್ಕೊಳ್ಬೇಕು.
ರುಚಿ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ರಸನೂ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಕೆಲವರಿಗೆ ಒಂಚೂರು ಹುಳಿ ಮುಂದಿದ್ದರೆ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾದ ರುಚಿಯಾದ ಬದನೆಕಾಯಿ ಪಲ್ಯ, ಆಲೂಗೆಡ್ಡೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಬೇರೆ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಸರ್ತಿ ಟ್ರೈ ಮಾಡಿ. ಬಿಸಿ ಅನ್ನಕ್ಕೆ ಇದು ಒಂದು ಪಲ್ಯ ಇದ್ದರೆ ಸಾಕು. ಚಪಾತಿಗೂ ಅಷ್ಟೇ, ರೊಟ್ಟಿಗೂ ಅಷ್ಟೇ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಈ ಪಲ್ಯ ಹಾಕ್ಕೊಂಡು ಊಟ ಮಾಡಿದರೆ 2 ತುತ್ತು ಜಾಸ್ತಿನೇ ಸೇರುತ್ತೆ ಊಟ. ಪಲ್ಯದ ಜೊತೆ ಊಟಕ್ಕೆ ಮತ್ತೊಂದು ಪದಾರ್ಥ ಬೇಕಲ್ವಾ? ಹಸಿ ಅರಿಶಿಣ ಕೊಂಬಿನ ತಂಬಳಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸುಲಭ. ಆರೋಗ್ಯಕ್ಕೆ ಅರಿಶಿಣ ಗೊತ್ತಲ್ವಾ, ಏನು ಅದರ ಬೆನಿಫಿಟ್ ಇದೆ ಅಂತ. ಸ್ವಲ್ಪ ಒಂದು 3/4 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಅರಿಶಿಣ ಕೊಂಬನ್ನು ಹುರ್ಕೊಳ್ಬೇಕು. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಚೂರು ಮಾಡಿಕೊಂಡು ಅಥವಾ ತುರಿದು ಹುರ್ಕೊಳ್ಬೇಕು. ನಾನು ಒಂದು 3/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಒಳ್ಳೆ ಪರಿಮಳ ಬರಬೇಕು ಜೀರಿಗೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಕಡಿಮೆ ಹಾಕಿದ್ದೀನಿ ಅರಿಶಿಣ ಕೊಂಬು. ಅದ್ರ ಜೊತೆಗೆ 1 ಅಥವಾ 2 ಹಸಿಮೆಣಸಿನ್ಕಾಯಿ ಅಷ್ಟೇ ಸಾಕು. ಯಾಕೆಂದರೆ ಬೇಸಿಗೆಯಲ್ಲಿ ನಾವು ಊಟ ಮಾಡೋದಲ್ವ, ಆವಾಗ ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಸ್ವಲ್ಪ ಕಡಿಮೆ ಇರಬೇಕು. ಬೇಕಾದಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಇಷ್ಟೇ ತೋರಿಸ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಹುರಿದಿರೋ ಅರಿಶಿಣ ಜೀರಿಗೆ ಎಲ್ಲ ಇರುತ್ತಲ್ಲ, ಅದನ್ನು ತೆಂಗಿನಕಾಯಿ ಜೊತೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆದಷ್ಟು ನೈಸ್ ಪೇಸ್ಟ್ ಇರಬೇಕು. ಈ ರೀತಿಯಲ್ಲಿ ಮಾಡಿದ 2 ಪದಾರ್ಥಗಳು ವಿಡಿಯೋ ನೋಡೋರಿಗೆ ಇಷ್ಟವಾದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಪ್ಲೀಸ್, ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾ ಇರ್ತೀನಿ. ನಾನು ನನ್ನ ಕ್ರಮದಲ್ಲಿ ಈ 2 ಅಡುಗೆಗಳನ್ನು ಸುಲಭವಾಗಿ ಮಾಡಿ ತೋರಿಸಿದ್ದೀನಿ. ಇಷ್ಟವಾದವರು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇವಾಗ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಳ್ಳೋಣ. ಮಜ್ಜಿಗೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಮೊಸರು ಹಾಕಿದ್ದೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹೈಪ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ರುಚಿಯಾಗಿದೆ. ವಿಡಿಯೋ ನೋಡೋರು ಒಂದು ಸರ್ತಿ ಮಾಡಿ ನೋಡಿ. ಥ್ಯಾಂಕ್ ಯು.